ಒಂದು ನಗರದಲ್ಲಿ ಒಬ್ಬ ರೈತನಿದ್ದನು. ಅವನು ತುಂಬ ಬಡವನು ಆಗಿದ್ದನು. ಆ ರೈತನು ಒಂದು ಹುಡುಗಿಯನ್ನ ಮದುವೆ ಮಾಡ್ಕೊಳ್ತಾನೆ. ತುಂಬ ವರ್ಷಗಳೇ ಆದರೂ ಕೂಡ ಅವರಿಗೆ ಮಕ್ಕಳೇ ಆಗೋದಿಲ್ಲ. ಮಕ್ಕಳಿಗೋಸ್ಕರ ಅವನು ಮತ್ತೊಂದು ಹುಡುಗಿಯನ್ನ ಮದುವೆ ಮಾಡ್ಕೊಳ್ತಾನೆ. ದೇವರ ದಯೆಯಿಂದ ಅವನ ಎರಡನೇ ಹೆಂಡತಿಗೆ ಒಂದು ಹೆಣ್ಣು ಮಗು ಜನಿಸುತ್ತೆ. ಆ ಮಗು ನೋಡೋದಕ್ಕೆ ಅಂದವಾದ ದೇವತೆ ರೀತಿ ಇದ್ದಳು. ರೈತನು ಆ ಮಗುವನ್ನ ತುಂಬ ಪ್ರೀತಿಯಿಂದ ಬೆಳೆಸ್ತಾನೆ. ಆ ಮಗುವಿಗೆ ತುಳಸಿ ಎಂಬ ಹೆಸರಿನಿಂದ ನಾಮಕರಣ ಕೂಡ ಮಾಡ್ತಾನೆ. ತುಳಸಿ ತನ್ನ ಮುದ್ದು ಮುದ್ದು ಮಾತುಗಳಿಂದ ಆ ರೈತನನ್ನು ಅಪ್ಪ ಎಂದು ಕರೆಯುತ್ತಿದ್ದಳು. ಆತನ ದೊಡ್ಡ ಹೆಂಡತಿ ಆ ಮಗುವಿನ ಪ್ರೀತಿಯನ್ನ ಸಹಿಸಲಾಗದೆ ಹೋಗ್ತಾಳೆ. ತುಳಸಿಯ ತಾಯಿ ಮನೆಯಲ್ಲಿ ಅಡುಗೆ ಕೆಲಸಗಳನ್ನ ಮಾಡಿಕೊಂಡ್ರೆ ರೈತ ಮತ್ತು ಅವಳ ಮೊದಲ ಹೆಂಡತಿ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ. ಒಂದು ದಿನ ರೈತನ ಹೆಂಡತಿ ಮನೆಗೆ ಸಾಮಾನುಗಳನ್ನು ತರಲು ಮಾರ್ಕೆಟ್ಗೆ ಹೋಗಿರ್ತಾಳೆ. ಆ ರೈತನ ಮೊದಲನ ಹೆಂಡತಿ ಮಗು ಮನೆಯಲ್ಲಿ ಒಂಟಿಯಾಗಿರುತ್ತೆ. ಅದನ್ನ ನಾನು ನೋಡ್ಕೊಳ್ತೇನೆ ಎಂದು ಹೇಳಿ ಆ ಮಗುವನ್ನ ಕರೆದುಕೊಂಡು ಹೊಲಕ್ಕೆ ಹೋಗ್ತಾಳೆ. ಇದೇ ಸರಿಯಾದ ಸಮಯ. ಆ ಮಗುವನ್ನ ಹೇಗಾದರೂ ಮಾಡಿ ಇವರಿಂದ ದೂರ ಮಾಡಬೇಕು ಎಂದು ಆ ಮಗುವನ್ನ ಪಕ್ಕದಲ್ಲಿರುವ ಕಾಡಿಗೆ ಹೋಗಿ ಅಲ್ಲೇ ಬಿಟ್ಟು ಬರ್ತಾಳೆ. ಕಾಡು ಪ್ರಾಣಿಗಳು ಆ ಮಗುವನ್ನ ತಿಂದಿರ್ತವೆ ಎಂದು ಅವಳು ಅಂದ್ಕೊಂಡಿರ್ತಾಳೆ. ಪಾಪ ಆ ಮಗು ಅಳ್ತಿರುತ್ತೆ. ಚಿಟ್ಟೆ ಸ್ವಲ್ಪ ಮುಂದಕ್ಕೆ ಹಾಗೆ ತೆವಳುತ್ತಾ ಒಂದು ಮರದ ಬಳಿ ಬರುತ್ತೆ. ಆ ಮರದ ಮೇಲೆ ಒಂದು ಹೆಣ್ಣು ಕೋತಿ ತನ್ನ ಮಕ್ಕಳೊಂದಿಗೆ ಜೀವಿಸುತ್ತಿತ್ತು. ಹಾಗೆಯೇ ಆ ಮರದ ಕೆಳಗೆ ಒಂದು ಗುಡಿಸಲು ಸಹ ಇತ್ತು. ಆ ಗುಡಿಸಲಿನಲ್ಲಿ ಒಬ್ಬ ಸಾಧು ವಾಸ ಮಾಡ್ತಿದ್ರು. ಆದರೆ ಆ ಮಗುವಿನ ದುರಾದೃಷ್ಟ ಪ್ರಸ್ತುತ ಸ್ಥಿತಿಯಲ್ಲಿ ಆ ಸಾಧು ಗುಡಿಸಲಲ್ಲಿ ಇರುವುದಿಲ್ಲ. ಭಿಕ್ಷೆಗೋಸ್ಕರ ಹೊರಗಡೆ ಹೋಗಿದ್ರು. ಒಂದು ಹೆಣ್ಣು ಕೋತಿಯನ್ನ ಆ ಸಾಧು ಸಾಕಿರ್ತಾರೆ. ಆ ಕೋತಿ ಆ ಚಿಕ್ಕ ಮಗು ತುಳಸಿಯನ್ನ ನೋಡುತ್ತೆ. ಅಳ್ತಿರುವ ಆ ಮಗುವಿನ ಬಳಿ ಹೋಗಿ ಒಂದು ಹಣ್ಣನ್ನು ಕೂಡ ತಿನ್ನಿಸುತ್ತೆ. ಆ ಕೋತಿ ಪ್ರೀತಿಯಿಂದ ಆ ಮಗುವನ್ನ ಎತ್ಕೊಂಡು ಆಟವಾಡ್ತಿರುತ್ತೆ. ಅಷ್ಟರಲ್ಲಿ ಆ ಸಾಧು ಮರಳಿ ತನ್ನ ಗುಡಿಸಲಿಗೆ ಬರ್ತಾನೆ. ಕೋತಿಯ ಬಳಿ ಇರುವ ಆ ಮಗುವನ್ನ ನೋಡ್ತಾನೆ. ತಕ್ಷಣ ಆ ಮಗುವನ್ನ ಕರ್ತ್ಕೊಂಡು ಮನೆಯ ಒಳಗೆ ಹೋಗ್ತಾನೆ. ಯಾರು ನೀನು, ನಿನ್ನ ಹೆಸರೇನು ಎಂದು ಕೇಳ್ತಾನೆ. ಆದರೆ ತುಳಸಿ ತುಂಬಾ ಚಿಕ್ಕ ಮಗುವಾಗಿದ್ರಿಂದ ಅವಳ ಬಗ್ಗೆ ಏನೂ ಕೂಡ ಹೇಳೋದಿಲ್ಲ. ಆದರೆ ಆ ಮಗು ತುಂಬ ಮುದ್ದಾಗಿದ್ದರಿಂದ ಪರಿ ಎಂದು ಆ ಸಾಧು ಹೆಸರನ್ನು ಕೂಡ ಇಡ್ತಾರೆ. ಆ ಮಗುವನ್ನ ತನ್ನೊಂದಿಗೆ ಸಾಕಿಕೊಳ್ಳಲು ಶುರು ಮಾಡ್ತಾರೆ. ಅಲ್ಲೇ ಇರುವ ಹೆಣ್ಣು ಕೋತಿ ತನ್ನ ಮಕ್ಕಳೊಂದಿಗೆ ಪರಿಯನ್ನು ಕೂಡ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೆ. ಆ ಮಗು ಕೂಡ ಆ ಕೋತಿಯನ್ನ ತನ್ನ ತಾಯಿಯ ರೀತಿ ಕಾಣ್ತಿದ್ಲು. ಹೀಗೆ ತುಳಸಿಗೆ 4 ವರ್ಷ ವಯಸ್ಸಾಗುತ್ತೆ. ಸಾಧುವನ್ನು ತುಂಬ ಮುದ್ದು ಮುದ್ದಾಗಿ ಬಾಬಾ ಎಂದು ಕರೆಯಲು ಶುರು ಮಾಡ್ತಾಳೆ. ಆ ಸಾಧು ಭೋಲೆನಾಥನನ್ನ ಪೂಜಿಸ್ತಿರುವಾಗ ಆಕೆಯು ಕೂಡ ಆತನ ಪಕ್ಕದಲ್ಲಿ ಕುಳಿತುಕೊಂಡು ಪೂಜೆ ಮಾಡ್ತಿದ್ಲು. ಬಾಬಾ ಹೇಳಿಕೊಟ್ಟ ಮಂತ್ರಗಳನ್ನ ಕಲ್ತ್ಕೊಂಡಿದ್ಲು. ಹೀಗೆ ಅವಳಿಗೆ 15 ವರ್ಷ ವಯಸ್ಸಾಯಿತು. ಪರಿ ಈಗ ಮೊದಲಿಗಿಂತಲೂ ತುಂಬ ಅಂದವಾಗಿದ್ಲು. ಒಂದಿನ ಆ ಸಾಧು ಮಗಳೇ, ಸ್ವಲ್ಪ ದಿನಗಳವರೆಗೂ ನಾನು ಇಲ್ಲಿ ಇರೋದಿಲ್ಲ. ಭಿಕ್ಷಾಟನೆಗೋಸ್ಕರ ಬೇರೊಂದು ಊರಿಗೆ ಹೋಗ್ತೇನೆ. ಅಲ್ಲಿಯವರೆಗೂ ಈ ಕೋತಿ ನಿನ್ನನ್ನು ಕಾಪಾಡುತ್ತೆ, ನಿನಗೆ ಬೇಕಾಗಿರುವುದನ್ನೆಲ್ಲ ತಂದು ಕೊಡುತ್ತೆ. ಆದರೆ ನೀನು ಮಾತ್ರ ಯಾವುದೇ ಕಾರಣಕ್ಕೂ ಈ ಗುಡಿಸಲಿನಿಂದ ಹೊರಗೆ ಬರಬಾರ್ದು ಎಂದು ಹೇಳಿ ಹೊರಟು ಹೋಗ್ತಾರೆ. ಅಂದಿನಿಂದ ಪರಿ ಬಾಬನ ಸ್ಥಾನದಲ್ಲಿ ಕುಳಿತುಕೊಂಡು ಭೋಲೆನಾಥನಿಗೆ ಪೂಜೆ ಮಾಡ್ತಿದ್ಲು. ಆ ಹೆಣ್ಣು ಕೋತಿ ಮತ್ತು ಅದರ ಮಕ್ಕಳು ಸುತ್ತಲೂ ಕುಳಿತುಕೊಂಡು ಆಕೆ ಹೇಳುವ ಮಂತ್ರಗಳನ್ನು ಕೇಳ್ತಿದ್ವು. ಒಂದು ಬಾರಿ ಆಹಾರವನ್ನು ತಯಾರು ಮಾಡಿದ ನಂತರ ಪರಿ ಪೂಜೆಗೆ ತಯಾರು ಮಾಡ್ಕೊಳ್ತಿದ್ಲು. ಆಗ ಒಂದು ಕೋತಿ ಮರಿ ಆಟವಾಡುತ್ತಾ ಅಕಸ್ಮಾತಾಗಿ ಪರಿ ತಯಾರು ಮಾಡಿದ ಆಹಾರವನ್ನು ಕೆಳಗೆ ಬೀಳಿಸುತ್ತೆ. ಇದರಿಂದ ಆಕೆಗೆ ಕೋಪ ಬಂದು, ನೀನು ದೊಡ್ಡ ತಪ್ಪು ಮಾಡಿದೆ, ನಿನ್ನಿಂದ ಆಹಾರ ಪೂರ್ತಿಯಾಗಿ ನಾಶವಾಯಿತು ಎಂದು ಬೈಯುತ್ತಾ ಆ ಕೋತಿ ಮರಿಯನ್ನ ನಿಧಾನವಾಗಿ ಒದೆಯುತ್ತಾಳೆ. ಆಗ ಆ ಕೋತಿ ಮರಿಗೆ ಮತ್ತಷ್ಟು ಕೋಪ ಬಂದು ಅಲ್ಲೇ ಇರುವ ನೀರನ್ನ ತೆಗೆದುಕೊಂಡು ಉರಿಯುತ್ತಿರುವ ಬೆಂಕಿಗೆ ಹಾಕುತ್ತೆ. ಇದರಿಂದ ಮತ್ತೆ ಊಟವನ್ನ ತಯಾರಿಸುವ ಅವಕಾಶವೇ ಇಲ್ಲದಂತೆ ಆಗುತ್ತೆ. ಆ ದಿನವೆಲ್ಲ ಉಪವಾಸವೇ ಇರ್ತಾರೆ. ಸಾಯಂಕಾಲ ಪರಿ ಗುಡಿಸಲಿನಿಂದ ಹೊರಬಂದು ತಿನ್ನುವುದಕ್ಕೆ ಏನಾದರೂ ಹಣ್ಣು ಸಿಗುತ್ತದಾ ಎಂದು ಹುಡುಕ್ತಿದ್ಲು. ಆಗ ಆಕೆಗೆ ಅಲ್ಲೇ ಹತ್ತಿರದಲ್ಲೇ ಇನ್ನೊಂದು ಗುಡಿಸಲು ಕಾಣಿಸುತ್ತೆ. ತಕ್ಷಣ ಅಲ್ಲಿಗೆ ಹೋಗಿ ಆ ಮನೆಯಲ್ಲಿದ್ದ ಅಜ್ಜಿಯ ಬಳಿ ನಡೆದ ವಿಷಯವನ್ನೆಲ್ಲ ಹೇಳಿ, ಸ್ವಲ್ಪ ಬೆಂಕಿಯನ್ನ ಕೊಡ್ತೀರಾ ಎಂದು ಕೇಳ್ತಾಳೆ. ಆಗ ಆ ಮುದುಕಿ ಪರಿಯನ್ನು ನೋಡಿ, ಈ ಹುಡುಗಿ ತುಂಬಾ ಮುದ್ದಾಗಿದ್ದಾಳೆ, ಈ ಹುಡುಗಿಯನ್ನ ತಿಂದರೆ ರುಚಿಕರವಾಗಿರುತ್ತೆ, ನಾನು ಮನುಷ್ಯರನ್ನ ತಿಂದು ಬಹಳ ದಿನಗಳೇ ಆಯಿತು, ಈ ದಿನ ಹೇಗಾದರೂ ಮಾಡಿ ಈ ಹುಡುಗಿಯನ್ನ ತಿನ್ನಲೇಬೇಕು ಎಂದು ಸ್ವಲ್ಪ ಸಮಯಕ್ಕಾದರೆ ನನ್ನ ಮಗ ಮರಳಿ ಬರ್ತಾನೆ,
ಅಲ್ಲಿಯವರೆಗೂ ಹೇಗಾದರೂ ಮಾಡಿ ಈ ಹುಡುಗಿಯನ್ನ ಇಲ್ಲೇ ಇರಿಸಬೇಕೆಂದು ಆಲೋಚನೆ ಮಾಡಿ ನಿನಗೆ ಖಂಡಿತವಾಗಿಯೂ ಬೆಂಕಿ ಕೊಡುತ್ತೇನೆ. ಆದರೆ ನನಗೆ ವಯಸ್ಸಾಗಿರುವ ಕಾರಣ ಈ ಕಾಳುಗಳನ್ನು ಪುಡಿ ಮಾಡಲು ಆಗೋದಿಲ್ಲ. ಇವುಗಳನ್ನು ಕುಟ್ಟಿ ಪುಡಿ ಮಾಡಿ ಕೊಡ್ತೀಯಾ ಎಂದು ಆ ಮಗುವನ್ನ ಕೇಳ್ತಾಳೆ. ಆಗ ಪರಿ ಆ ಕಾಳುಗಳನ್ನು ಕುಟ್ಟಿ ಪುಡಿ ಮಾಡಿ ಕೊಡ್ತಾಳೆ. ನಂತರ ಆ ವಯಸ್ಸಾದ ಮಹಿಳೆ ಮತ್ತೊಂದಿಷ್ಟು ಕೆಲಸಗಳನ್ನು ಹೇಳಿ ಮಾಡಿಸ್ಕೊಳ್ತಾಳೆ. ನಂತರ ಸ್ವಲ್ಪ ಸಮಯ ಅಲ್ಲೇ ಕಳೆದ ಪರಿ, ಈಗಾಗಲೇ ನಾನು ಮನೆಯಿಂದ ಬಂದು ತುಂಬ ಸಮಯವಾಗಿದೆ. ನಿಮಗೆ ಬೆಂಕಿಯನ್ನು ಕೊಡಲು ಇಷ್ಟವಿಲ್ಲದೆ ಹೋದರೆ ಪರವಾಗಿಲ್ಲ ಬಿಡಿ, ನಾನು ಹೊರಡುತ್ತೇನೆ ಅಂತಾಳೆ. ಆಗ ವಯಸ್ಸಾದ ಮಹಿಳೆ, ಯಾಕೆ ಹೀಗೆ ಮಾತಾಡ್ತೀಯಾ? ನೀನು ನನಗೆ ತುಂಬ ಇಷ್ಟವಾಗಿದ್ಯಾ, ನೀನು ತುಂಬ ಒಳ್ಳೆಯವಳು, ಈಗೋ ತೆಗೆದುಕೋ ಎಂದು ಒಂದು ಬೆಂಕಿ ಕಡ್ಡಿಯನ್ನು ಕೊಡ್ತಾಳೆ. ಹಾಗೆ ಕೆಲವು ಬೀಜಗಳನ್ನು ಸಹ ಕೊಟ್ಟು ಇದರ ಜೊತೆ ಆಟವಾಡುತ್ತಾ ಮನೆಗೆ ಹೋಗು ಎಂತಾಳೆ. ಆಗ ಪರಿ ಆ ಬೀಜಗಳ ಜೊತೆ ಆಟವಾಡುತ್ತಾ ಅವುಗಳನ್ನು ತಾನು ಬರುವ ದಾರಿಯಲ್ಲೇ ಚೆಲ್ಲುತ್ತಾ ಮನೆಗೆ ಹೋಗ್ತಾಳೆ. ವಯಸ್ಸಾದ ಮಹಿಳೆ ತನ್ನ ಮಗ ಮನೆಗೆ ಬಂದ ಮೇಲೆ ಆತನನ್ನ ಚೆನ್ನಾಗಿ ಬೈದು ದಾರಿಯಲ್ಲಿ ಚೆಲ್ಲಿರುವ ಬೀಜಗಳ ಹಿಂದೆಯೇ ಹೋಗಿ ಆ ಹುಡುಗಿಯನ್ನ ಮನೆಗೆ ಕರೆದುಕೊಂಡು ಬಾ ಎಂತಾಳೆ. ಪರಿ ತೆಗೆದುಕೊಂಡು ಬಂದಿದ್ದ ಬೆಂಕಿಯನ್ನ ಉಪಯೋಗಿಸಿ ಊಟವನ್ನ ತಯಾರಿಸಿ ತಿಂದು ಮಲಗಿರ್ತಾಳೆ. ಸ್ವಲ್ಪ ಸಮಯದ ನಂತರ ಆ ಮಹಿಳೆಯ ಮಗ ಅಲ್ಲಿಗೆ ಬಂದು ಆ ಗುಡಿಸಲಿನ ಬಾಗಿಲನ್ನ ಒಡೆಯಲು ಪ್ರಯತ್ನ ಮಾಡ್ತಾನೆ. ಆಗ ಆತನ ಕೈಯಲ್ಲಿದ್ದ ಒಂದು ದೊಡ್ಡ ಉಗುರು ಆ ಬಾಗಿಲಿನಲ್ಲಿ ಸಿಕ್ಕಿಕೊಳ್ಳುತ್ತೆ. ಆದರೆ ಆ ಬಾಗಿಲು ತುಂಬಾ ಭದ್ರವಾಗಿದ್ರಿಂದ ತೆಗೆಯಲಿಲ್ಲ. ಇದರಿಂದ ನಿರಾಸೆಯಿಂದ ತನ್ನ ಮನೆಗೆ ಮರಳಿ ಹೋಗ್ತಾನೆ. ಬೆಳಗಿನ ಜಾವದ ಸಮಯದಲ್ಲಿ ಪರಿ ಬಾಗಿಲನ್ನ ತೆರೀತಾಳೆ. ಆಗ ಅದರಲ್ಲಿ ಸಿಕ್ಕಿಕೊಂಡಿದ್ದ ಉಗುರು ಆಕೆಯ ಅಂಗೈಗೆ ಚುಚ್ಚಿಕೊಳ್ಳುತ್ತೆ. ಆಕೆ ಜೋರಾಗಿ ಕಿರ್ಚ್ಕೊಳ್ತಾಳೆ. ಆ ಉಗುರಿನಲ್ಲಿ ಇದ್ದ ವಿಷವು ನಿಧಾನವಾಗಿ ಆಕೆಯ ಶರೀರಕ್ಕೆ ವ್ಯಾಪಿಸಿದ್ದರಿಂದ ಜ್ಞಾನ ತಪ್ಪಿ ಬಿದ್ದು ಹೋಗ್ತಾಳೆ. ಆಕೆಯ ಜೊತೆಗೆ ಇದ್ದ ಕೋತಿಗಳು ಆಕೆಯನ್ನ ತುಂಬಾ ರೀತಿಯಲ್ಲಿ ಪರಿಯನ್ನ ಏಳಿಸಲು ಪ್ರಯತ್ನ ಮಾಡ್ತವೆ. ಆದರೆ ಆಕೆ ಎಚ್ಚರಗೊಳ್ಳೋದೇ ಇಲ್ಲ. ಆಗ ಆ ಕೋತಿಗಳು ಆಕೆಯ ಸುತ್ತಲೂ ಕೂತ್ಕೊಂಡು ಅಳ್ತಿದ್ವು. ಅದೇ ಸಮಯದಲ್ಲಿ ಒಬ್ಬ ರಾಜ ತನ್ನ ಸೈನಿಕರನ್ನ ಕರೆದುಕೊಂಡು ಬೇಟೆಗೆಂದು ಬರ್ತಾನೆ. ಆಗ ಆ ಗುಡಿಸಲನ್ನು ನೋಡಿ ಈ ದಿನ ಇಲ್ಲೇ ಉಳಿಯಬಹುದು ಎಂದು ನಿರ್ಧಾರ ಮಾಡ್ತಾನೆ. ನಂತರ ಆ ರಾಜನು ಗುಡಿಸಲ ಒಳಗೆ ಹೋಗಿ ನೋಡಿದಾಗ ಒಂದು ಸುಂದರವಾದ ಹುಡುಗಿ ಜ್ಞಾನ ತಪ್ಪಿ ಬಿದ್ದಿರುವುದನ್ನು ನೋಡ್ತಾನೆ. ಆಕೆಯ ಸುತ್ತಲೂ ಕೋತಿಗಳು ಕುಳಿತುಕೊಂಡು ಅಳ್ತಿದ್ವು. ತಕ್ಷಣ ಆ ರಾಜನು ಆಕೆಯ ಬಳಿ ಹೋಗಿ ನೋಡ್ತಾನೆ. ಇನ್ನು ಆಕೆ ಬದುಕಿದ್ದಾಳೆ ಎಂದು ಗೊತ್ತಾಗುತ್ತೆ. ಆಕೆಯ ಅಂಗೈಯಲ್ಲಿ ಉಗುರು ಚುಚ್ಚಿಕೊಂಡಿರೋದನ್ನ ನೋಡ್ತಾನೆ. ಅದನ್ನು ತೆಗೆದ ತಕ್ಷಣ ಸ್ವಲ್ಪ ಸಮಯದ ಬಳಿಕ ಆಕೆ ಎಚ್ಚರಲಾಗ್ತಾಳೆ. ಆಗ ಆ ರಾಜ, ನೀನು ಯಾರು? ಈ ದಟ್ಟವಾದ ಕಾಡಿನಲ್ಲಿ ಒಂಟಿಯಾಗಿ ಯಾಕೆ ಜೀವಿಸುತ್ತಿದ್ದೀಯಾ ಎಂದು ಪರಿಯನ್ನ ಕೇಳ್ತಾನೆ. ಆಗ ಪರಿ, ನಾನೊಬ್ಬ ಬಾಬರ ಜೊತೆ ಇಲ್ಲಿ ವಾಸಿಸುತ್ತಿದ್ದೇನೆ ಎಂದು ಹೇಳಿ ತನ್ನ ಪೂರ್ತಿ ವಿವರವನ್ನ ಆ ರಾಜನಿಗೆ ಹೇಳ್ತಾಳೆ. ಆಗ ರಾಜನು, ಒಂದು ಹುಡುಗಿ ಈ ಕಾಡಿನಲ್ಲಿ ಇರೋದು ತುಂಬಾ ಅಪಾಯಕಾರಿ, ನೀನು ನನ್ನ ಜೊತೆ ಬಾ, ನನ್ನ ರಾಜ್ಯಕ್ಕೆ ಹೋಗೋಣ, ನಿನ್ನನ್ನು ಜಾಗೃತೆಯಿಂದ ನೋಡ್ಕೊಳ್ತೇನೆ ಎಂದು ಹೇಳಿ ಆ ರಾಜನು ಆಕೆಯನ್ನ ತನ್ನ ಜೊತೆ ಕರೆದುಕೊಂಡು ಹೋಗ್ತಾನೆ. ಆ ಹುಡುಗಿ ರಾಜನಿಗೆ ತುಂಬಾ ಇಷ್ಟವಾಗ್ತಾಳೆ. ಅಷ್ಟರಲ್ಲಾಗಲೇ ಆ ರಾಜನಿಗೆ ಒಂದು ಮದುವೆ ಆಗಿದ್ರು ಕೂಡ ಆ ರಾಜ ಪರಿಯನ್ನ ಎರಡನೇ ಮದುವೆ ಮಾಡ್ಕೊಳ್ತಾನೆ. ಆಕೆಯನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ. ಆಕೆಗೆ ಅಡುಗೆ ಮಾಡಲೆಂದೇ ಒಬ್ಬ ಕೆಲಸದ ಆಕೆಯನ್ನು ಕೂಡ ನೇಮಕ ಮಾಡ್ತಾನೆ. ಪರಿಯ ಕೋತಿಗಳಿಗೆ ಒಂದು ಅಂತವಾದ ಗುಡಿಸಲನ್ನು ಕೂಡ ಕಟ್ಟಿಸ್ತಾನೆ. ಒಂದಿನ ಆ ಕೆಲಸದವಳು ಪರಿಯ ಬಳಿ, ಅಮ್ಮ, ಮಹಾರಾಜರ ದೊಡ್ಡ ಹೆಂಡತಿಯ ಬಳಿ ಸ್ವಲ್ಪ ಜಾಗೃತರಾಗಿರಿ, ಆಕೆಯು ನಿಮಗೆ ಏನಾದರೂ ಕೆಟ್ಟದನ್ನು ಮಾಡುವ ಅವಕಾಶ ಇದೆ ಎಂತಾಳೆ. ಆದರೆ ಮಹಾರಾಣಿ ಮಾತ್ರ ಪರಿಯ ಬಳಿ ಒಳ್ಳೆಯವಳ ರೀತಿ ನಟನೆ ಮಾಡುತ್ತಾ ಆಕೆಯನ್ನ ನಂಬಿಸಿದ್ಲು. ಒಂದಿನ ಮಹಾರಾಣಿ, ನೀನು ತುಂಬಾ ಅಂದವಾಗಿದ್ಯಾ, ಪಕ್ಕದಲ್ಲಿರುವ ಸರೋವರದಲ್ಲಿ ಹೋಗಿ ನಿನ್ನ ಮುಖವನ್ನು ನೀನು ನೋಡಿಕೊಂಡ್ರೆ ಆಗ ನಿನ್ನ ಸೌಂದರ್ಯದ ಬಗ್ಗೆ ಅರ್ಥವಾಗುತ್ತದೆ ಎಂದು ಹೇಳಿ ಬಾ, ನಿನಗೆ ತೋರಿಸ್ತೇನೆ ಎಂದು ಹೇಳಿ ಪರಿಯನ್ನ ಆ ಸರೋವರದ ಬಳಿ ಕರೆದುಕೊಂಡು ಹೋಗ್ತಾಳೆ. ಪರಿ ಆ ಸರೋವರದಲ್ಲಿ ತನ್ನ ಮುಖವನ್ನು ನೋಡಿ ತುಂಬಾ ಸಂತೋಷ ಪಡ್ತಾಳೆ. ಆಗ ಮಹಾರಾಣಿ ಅವಳಿಗೆ ಗೊತ್ತಾಗದ ಹಾಗೆ ಇಂದಿನಿಂದ ಆ ಸರೋವರಕ್ಕೆ ನುಗ್ತಾಳೆ. ಪರಿಗೆ ಈಜು ಬರೋದಿಲ್ಲ. ಇದರಿಂದ ನೀರಿನಲ್ಲಿ ಮುಳುಗಿ ಹೋಗ್ತಾಳೆ. ನಂತರ ಮಹಾರಾಣಿ ಅಲ್ಲಿಂದ ಹೊರಟಿ ಹೋಗ್ತಾಳೆ. ಇದನ್ನೆಲ್ಲ ಕೋತಿ ಕುಳಿತುಕೊಂಡು ನೋಡ್ತಿತ್ತು. ಮಹಾರಾಜ ಎಲ್ಲ ಕೋಟೆ ಎಲ್ಲ ಹುಡುಕಾಡಿದ್ರು ಕೂಡ ಪರಿ ಕಾಣಲಿಲ್ಲ.
ಕಾಣಿಸದೆ ಹೋಗಿದ್ರಿಂದ ಮಹಾರಾಣಿಯ ಬಳಿ ಹೋಗಿ ನೀನೇನಾದರೂ ಪರಿಗೆ ಮಾಡಿದೆ ಎಂದು ಕೇಳ್ತಾನೆ. ಆಗ ಮಹಾರಾಣಿ ನಾನೇನು ಮಾಡಿಲ್ಲ, ಈ ಕೋತಿ ಏನಾದರೂ ಮಾಡಿರಬಹುದು, ಏಕೆಂದರೆ ಒಂದು ಕ್ಷಣವೂ ಕೂಡ ಆಕೆಯನ್ನು ಬಿಡದೆ ಯಾವಾಗಲೂ ಆಕೆಯ ಜೊತೆಯಲ್ಲೇ ಇರ್ತಿತ್ತು ಎಂದು ಹೇಳ್ತಾಳೆ. ತಕ್ಷಣ ಆ ರಾಜನು ಆ ಕೋತಿಯನ್ನ ಬಂಧಿಸಲು ಆದೇಶ ಮಾಡ್ತಾನೆ. ಒಂದಿನ ರಾಜ ತುಂಬಾ ದುಃಖ ಪಡುತ್ತಾ ಆ ಸರೋವರದ ದಡದ ಮೇಲೆ ಕುಳಿತುಕೊಂಡಿದ್ದ. ಆಗ ಆ ಸರೋವರದಲ್ಲಿ ಒಂದು ಸುಂದರವಾದ ತಾವರೆ ಹೂ ಕಾಣಿಸುತ್ತೆ. ಅದನ್ನ ನೋಡ್ತಿದ್ರೆ ಆ ರಾಜನಿಗೆ ಅದರಲ್ಲಿ ಪರಿಯ ಮುಖ ಕಾಣಿಸಿತ್ತು. ಇದರಿಂದ ರಾಜನು ಪ್ರತಿದಿನ ಅಲ್ಲಿಗೆ ಹೋಗಿ ಪರಿಯ ಮುಖ ನೋಡುತ್ತಾ ಸಮಯ ಕಳೆಯುತ್ತಿದ್ದ. ಇದು ಕೂಡ ಮಹಾರಾಣಿಗೆ ಇಷ್ಟವಾಗದೆ ಸೈನಿಕರನ್ನ ಕರೆದು ಆ ತಾವರೆ ಹೂವನ್ನ ಬೇರು ಸಮೇತ ಕಿತ್ತು ಹಾಕಿ ಎಂದಳು. ಮಾರನೇ ದಿನ ಆ ಸರೋವರದ ಪಕ್ಕದಲ್ಲಿ ಒಂದು ಹಣ್ಣಿನ ಮರವಿದೆ. ಅದರಲ್ಲಿ ಹಣ್ಣುಗಳಿಂದ ಆ ಮರ ಕಂಗೊಳಿಸುತ್ತಿತ್ತು. ಅದೇ ರೀತಿ ಉಳಿದ ಮರಗಳಿಗಿಂತ ಅದು ತುಂಬಾ ದೊಡ್ಡದಾಗಿತ್ತು. ಅದನ್ನ ನೋಡುವುದಕ್ಕೆ ರಾಜ್ಯದ ಎಲ್ಲ ಪ್ರಜೆಗಳು ಕೂಡ ಅಲ್ಲಿಗೆ ಬರ್ತಿದ್ರು. ಮತ್ತೊಂದ್ ಕಡೆ ಪರಿಯ ನಿಜವಾದ ತಂದೆ ಆಗಿರುವ ಆ ರೈತ ತನ್ನ ಮಗಳನ್ನ ನೆನೆದು ದುಃಖ ಪಡ್ತಿರ್ತಾನೆ. ಒಂದಿನ ಆತನ ಹೆಂಡತಿ ಸರೋವರದಲ್ಲಿ ನೀರು ಕುಡಿಯಲು ಬಂದು ವಿಶ್ರಾಂತಿ ಪಡೆಯಲೆಂದು ಆ ಮರದ ಕೆಳಗೆ ಕುಳಿತಿದ್ಲು. ಆಕೆಯ ಬಳಿ ಒಂದು ಬುಟ್ಟಿ ಇತ್ತು. ಆ ಮರದಿಂದ ಒಂದು ದೊಡ್ಡದಾದ ಹಣ್ಣೊಂದು ಆ ಬುಟ್ಟಿಯಲ್ಲಿ ಬಿದ್ದಿತ್ತು. ಆಗ ಆ ಮಹಿಳೆ, ಅಯ್ಯೋ, ಇದು ಮಹಾರಾಜರ ಮರ, ಈ ಹಣ್ಣು ತನ್ನ ಬುಟ್ಟಿಯಲ್ಲಿ ಬಿದ್ದಿರೋದನ್ನ ನೋಡಿದ್ರೆ ಇದನ್ನ ನಾನೇ ಕದ್ದಿದ್ದೇನೆ ಎಂದ್ಕೊಳ್ತಾರೆ ಎಂದು ಭಯ ಬೀಳುತ್ತಾ ತನ್ನ ಸೀರೆಯ ಸೆರಗಿನಲ್ಲಿ ಬಚ್ಚಿಟ್ಕೊಂಡು ಯಾರಿಗೂ ತಿಳಿಯದ ಹಾಗೆ ಮನೆಗೆ ತೆಗೆದುಕೊಂಡು ಬರ್ತಾಳೆ. ತನ್ನ ಗಂಡನಿಗೆ ನಡೆದ ವಿಷಯವನ್ನೆಲ್ಲ ಹೇಳಿ ಸಂತೋಷವಾಗಿ ಆ ಬುಟ್ಟಿಯನ್ನ ತೆರೆದು ತನ್ನ ಗಂಡನಿಗೆ ತೋರಿಸ್ತಾಳೆ. ಆಗ ಆ ಬುಟ್ಟಿಯಲ್ಲಿ ಆ ಹಣ್ಣಿನ ಬದಲು ಒಂದು ಸುಂದರವಾದ ಮಗು ಇರುತ್ತೆ. ತನ್ನ ನೋಡಿದ ರೈತ ತುಂಬಾ ಸಂತೋಷ ಪಡ್ತಾನೆ. ಮತ್ತೆ ಆ ಮಗುಗೆ ತುಳಸಿ ಎಂದೇ ಮರುನಾಮಕರಣ ಮಾಡ್ತಾನೆ. ಆ ಮಗುವನ್ನ ಸಾಕಿ ದೊಡ್ಡವಳಾಗಿ ಮಾಡ್ತಾನೆ. ಹೀಗೆ ವರ್ಷಗಳು ಕಳೆದ ನಂತರ ಬೇರೊಂದು ಊರಿಗೆ ಭಿಕ್ಷಾಟನೆಗೆ ಹೋಗಿದ್ದ ಆ ಸಾಧು ಮರಳಿ ಮನೆಗೆ ಬರ್ತಾರೆ. ಅಲ್ಲಿ ಪರಿ ಕಾಣಿಸದೆ ಇದ್ದಿದ್ರಿಂದ ಹುಡುಕೊಂಡು ಮಹಾರಾಜರ ಬಳಿ ಬರ್ತಾನೆ. ಆ ಹುಡುಗಿ ಬಗ್ಗೆ ಮಹಾರಾಜರಿಗೆ ಆ ಸಾಧು ಹೇಳಿದಾಗ ಆ ಹುಡುಗಿ ನನಗೆ ತುಂಬಾ ಇಷ್ಟವಾಗಿ ನಾನು ಮದುವೆ ಮಾಡಿಕೊಂಡೆ, ಆದರೆ ಸಡನ್ ಆಗಿ ಆಕೆ ಕಾಣಿಸ್ತಿಲ್ಲ, ಅಸಲಿಗೆ ಏನಾಯಿತು ಎಂದು ಅರ್ಥವಾಗ್ತಿಲ್ಲ ಎಂದು ಆ ರಾಜನು ಆ ಸಾಧುವಿನ ಬಳಿ ಹೇಳ್ತಾನೆ. ಆ ಸಾಧುವು ಆಕೆಗೆ ಏನೂ ಆಗೋದಿಲ್ಲ, ಆಕೆಗೆ ಎಷ್ಟೋ ಮಂತ್ರ ತಂತ್ರಗಳನ್ನ ಕಲಿಸಿದ್ದೇನೆ. ಒಂದ್ ವೇಳೆ ಆಕೆಗೆ ಯಾರಿಗಾದ್ರೂ ಅಪಾಯ ಬಂದ್ರೆ ಆಕೆ ಒಂದು ಸುಂದರವಾದ ಹಣ್ಣಿನ ರೂಪಕ್ಕೋ ಅಥವಾ ಒಂದು ಸುಂದರವಾದ ಹೂವಿನ ರೂಪಕ್ಕೋ ಬದಲಾಗ್ತಾಳೆ ಎಂದು ಹೇಳಿ ಆ ಸಾಧು ಈಗ ಆಕೆ ಎಲ್ಲಿದ್ದಾಳೆ ಎಂದು ತನ್ನ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಅವಳು ಎಲ್ಲಿದ್ದಾಳೆ ಎಂದು ಆ ಸಾಧುಗೆ ಗೊತ್ತಾಗುತ್ತೆ. ತಕ್ಷಣ ಅವರು ಆ ರೈತನ ಮನೆಗೆ ಹೋಗ್ತಾರೆ. ಆ ಸಾಧು ಅವಳನ್ನ ನೋಡಿ ಗುರ್ತಿಸ್ತಾನೆ. ಆ ಕೋತಿ ಅವಳ ಬಳಿಗೆ ಹೋದಾಗ ಪರಿ ನಡೆದದ್ದನ್ನೆಲ್ಲ ನೆನಪು ಮಾಡಿಕೊಂಡು ತಕ್ಷಣ ತನ್ನ ಗಂಡನಾದ ರಾಜನನ್ನ ತನ್ನನ್ನು ಬೆಳೆಸಿದ ಆ ಸಾಧುವನ್ನ ತಪ್ಪಿಕೊಂಡು ನಂತರ ನಡೆದ ವಿಷಯವನ್ನೆಲ್ಲ ರಾಜನಿಗೆ ಹೇಳ್ತಾಳೆ. ಆಗ ತನ್ನ ಮೊದಲ ಹೆಂಡತಿಯನ್ನ ಶಿಕ್ಷಿಸಿ ಎಂದು ಸೈನಿಕರಿಗೆ ರಾಜ ಆದೇಶವನ್ನ ಮಾಡ್ತಾನೆ. ಅನಂತರ ಇಬ್ಬರು ಸೇರಿ ಸಂತೋಷವಾಗಿ ಜೀವಿಸ್ತಾರೆ. ಸ್ನೇಹಿತರೆ, ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸ್ನೇಹಿತರೆ, ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.